ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬಿ ಎಸ್ ಎಫ್ನಲ್ಲಿ ಕರೆದಿರುವ ಒಂದು ಹೆಡ್ ಮಿನಿಸ್ಟ್ರಲ್ಸ್ ಕ್ಲರ್ಕ್ ಆಗಿರ್ಬೋದು ಮತ್ತು ಸ್ಟೆನೋಗ್ರಾಫರ್ ಆಗಿರ್ಬೋದು, ಈ ರೀತಿಯಾಗಿ ಇಲ್ಲಿ ನೇಮಕಾತಿ ಅಧಿಸೂಚನೆ ಈಗಾಗಲೇ ಪ್ರಕಟಗೊಂಡಿದೆ. ಅದರ ಬಗ್ಗೆ ಈಗಾಗಲೇ ನಾನು ವಿಡಿಯೋನ ಮಾಡಿದ್ದೀನಿ. ಒಂದು ಡೀಟೇಲ್ಸ್ ನೋಟಿಫಿಕೇಷನ್ ಬಗ್ಗೆ ನೀವು ಆ ವಿಡಿಯೋನ ಚೆಕ್ಔಟ್ ಮಾಡಿ ಒಂದು ಎಲಿಜಿಬಿಲಿಟಿ ನೀವು ಅಲ್ಲಿ ಚೆಕ್ಕನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈ ಒಂದು ಬಿ ಎಸ್ ಎಫ್ನಲ್ಲಿ ಕರೆದಿರುವ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಇಲ್ಲಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಅಪ್ಡೇಟ್ಸ್ ನೀವು ತಿಳ್ಕೊಳ್ಬೋದು. ಬನ್ನಿ, ಈಗೇನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಬಿ ಎಸ್ ಎಫ್ನಲ್ಲಿ ಕರೆದಿರುವ ಏನು ಒಂದು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಲ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಸ್ಟೆನೋಗ್ರಾಫರ್ ಆಗಿರ್ಬೋದು, ಈ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆ ಆಗಿರುತ್ತವಲ್ಲ, ಈ ಹುದ್ದೆಗೆ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ನಾನು ಈ ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಓಪನ್ ಆದ ತಕ್ಷಣ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ ನೋಡಿ. ಈ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನೀವೇನು ಮಾಡಬೇಕಂದ್ರೆ ನೀವು ನ್ಯೂ ಯೂಸರ್ ಅಂದರೆ ಯಾವುದೇ ರೀತಿ ಈ ಬಿ ಎಸ್ ಎಫ್ ಪೋರ್ಟಲ್ನಲ್ಲಿ ನೀವು ಏನಾದರೂ ನಿಮ್ಮ ಅಕೌಂಟ್ ಕ್ರಿಯೇಟ್ ಇತ್ತಂದರೆ ನೀವು ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಳಿ. ಇಲ್ಲ, ನಾನು ಯಾವುದೇ ರೀತಿ ಈ ಬಿ ಎಸ್ ಎಫ್ ಪೋರ್ಟಲಿಂದ ಇನ್ನಿತರ ಒಂದು ಜಾಬ್ ಆಗಿರಲಿ ಏನು ನಾನು ಅಪ್ಲೈಯನ್ನು ಮಾಡಿಲ್ಲ ಅಂದರೆ ನೀವು ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ಆಗಿರ್ತೀರ, ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದರೂ ರಿಜಿಸ್ಟರ್ ಮಾಡಿದರೆ ಲಾಗಿನ್ ಮಾಡ್ಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಈಗ ನಾನು ನ್ಯೂ ರಿಜಿಸ್ಟರ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳೋಣ. ಈಗ ಇಲ್ಲಿ ರಿಜಿಸ್ಟರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ನಿಮಗೆ ಸ್ಟೆಪ್ಸು. ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಅದರ್ಸ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಈ ರೀತಿಯಾಗಿ ಇರುತ್ತೆ. ನಾವು ಈಗ ಮೊದಲಿಂದ ಇಲ್ಲಿ ಫಿಲ್ ಮಾಡ್ಕೊತಾ ಹೋಗೋಣ. ಮೊದಲೇದಾಗಿ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಕ್ಯಾಂಡಿಡೇಟ್ ನೇಮ್ ಅಂದರೆ ನೀವು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ಇದೆ ನೋಡಿ, ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮ್, ಆ ಒಂದು ನೇಮನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ID ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಜನರೇಟ್ OTP ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. OTP ಹಾಕಿ ನೀವು ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ ನೆಕ್ಸ್ಟು ಒಂದು ಐಡೆಂಟಿ ಡೀಟೇಲ್ಸನ್ನು ನೀಡಬೇಕಾಗತ್ತೆ. ಇಲ್ಲಿ ನಿಮಗೆ ಎರಡು ರೀತಿಯ ಆಪ್ಷನ್ಸ್ಗಳಿರ್ತವೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಹಾಕಿ ಇಲ್ಲ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಅಥವಾ ನಿಮಗೆ ಐಡೆಂಟಿ ಪ್ರೂಫ್ ತೋರಿಸೋಕ್ಕೆ ನಿಮಗೆ ಇಲ್ಲಿ ಐಡೆಂಟಿ ಟೈಪ್ಸ್ ಇರ್ತವೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಈ ರೀತಿ ಐಡೆಂಟಿ ಟೈಪ್ಸ್ ಇರ್ತವೆ. ನೀವು ಅದನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಆಧಾರ್ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮೇಲೆ ಆಧಾರ್ ಕಾರ್ಡ್ ನೀಡಿದರೆ ಇಲ್ಲಿ ಕೆಳಗೆ ನೀಡುವಂಥ ಅವಶ್ಯಕತೆ ಇಲ್ಲ. ಈ ಎರಡರಲ್ಲಿ ಒಂದು ನೀವು ಅಪ್ಲೈನ ಅಂದರೆ ಫಿಲ್ ಮಾಡಬೇಕಾಗತ್ತೆ. ಇದಾದ ತಕ್ಷಣ ಒಂದು ಎಡಿಷ್ನಲ್ ಇನ್ಫಾರ್ಮೇಷನ್ ಹಾಕಬೇಕಾಗತ್ತೆ. ಅಂದರೆ ನಿಮ್ಮ ಎಡಿಷ್ನಲ್ ಇನ್ಫಾರ್ಮೇಷನ್ ಅಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮ್ಮ ಡೇಟಿಗೆ ಸಂಬಂಧಪಟ್ಟಂಗೆ ಏಜ್ ಬರುತ್ತೆ ಮತ್ತು ನಿಮ್ಮ ಒಂದು ನ್ಯಾಷನಾಲಿಟಿ ಕೇಳುತ್ತೆ, ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು SSLC ಒಂದು ಏನು ಮಾರ್ಕ್ಸ್ ಕಾರ್ಡ್ನಲ್ಲಿ ಫಾದರ್ ನೇಮ್ ಇದೆ, ಫಾದರ್ ನೇಮ್ ಹಾಕ್ಕೊಳ್ಳಿ. ಮದರ್ ನೇಮ್ನ ಹಾಕ್ಕೊಳ್ಳಿ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ. ಮತ್ತು ನಿಮ್ಗೆ ಏನಾದರೂ ಪರ್ಮನೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಬಾಡಿಯಲ್ಲಿ ಏನಾದರೂ ಮಾರ್ಕ್ ಇದ್ದರೆ ಮಾರ್ಕ್ ಹಾಕ್ಕೊಳ್ಬೋದು. ಇಲ್ಲ ನಮಗೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ಅಂದರೆ ನೋ ಮಾರ್ಕ್ ಅಂತ ನೀವು ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಒಂದು ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲ್ ಅಥವಾ ಫಿಮೇಲ್, ನಿಮ್ಮದು ಜೆಂಡರ್ನ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಮತ್ತು ನಿಮಗೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಬೋದು, ಇಲ್ಲ ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಒಂದು ಡೊಮಿಸ್ಟಲ್ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ ನಿಮಗೆ. ನೀವೇನಾದರೂ ಡೊಮಿಸ್ಟಲ್ ಸರ್ಟಿಫಿಕೇಟ್ ನೀವು ತೆಗೆಸಿದರೆ ಇಲ್ಲಿ ಎಸ್ ಅಂತ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಒಂದು ಸ್ಟೇಟಿಂದ ನೀವು ಆ ಡೊಮಿಸ್ಟಲ್ ಸರ್ಟಿಫಿಕೇಟ್ನ ತೆಗೆಸಿದ್ರಿ ಮತ್ತು ಅದರಲ್ಲಿ ಆ ಸರ್ಟಿಫಿಕೇಟ್ನಲ್ಲಿ RD ನಂಬರ್ ಇರುತ್ತೆ. RD ನಂಬರ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇದು ಕಂಪಲ್ಸರಿ ಆಗಿರೋದಿಲ್ಲ. ನೀವು ಇದ್ದರೆ ಇದ್ದರೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನೀವು ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೋದು. ಆದಷ್ಟು ನೀವು ಡೊಮಿಸ್ಟಲ್ ಸರ್ಟಿಫಿಕೇಟ್ ಹಾಕೋದು ಒಳ್ಳೆಯದಾಗಿರುತ್ತೆ. ಈಗ ಇಲ್ಲಿ ಕೇಳಿದ್ದಾರೆ ಡೊಮಿಸ್ಟಲ್ ಸರ್ಟಿಫಿಕೇಟ್ ಇದ್ದರೆ ಹಾಕಿ ಮತ್ತು ಅದಕ್ಕೆ ಡೀಟೇಲ್ಸನ್ನು ನೀಡಿ. ಇದಾದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಕ್ಯಾಟಗರಿ ರಿಸರ್ವೇಷನ್ ಕೇಳುತ್ತೆ. ನಿಮ್ಮ ಒಂದು ರಿಲಿಜನ್ ಕೇಳುತ್ತೆ, ಯಾವುದು ನೋಡಿ ಹಿಂದೂ, ಯಾವುದು ರಿಲಿಜನ್ ಹಾಕ್ಕೊಳ್ಳಿ. ನಿಮ್ಮದು ಕ್ಯಾಟಗರಿ ಒಂದು ಚೂಸ್ ಮಾಡ್ಕೊಳ್ಳಿ, SC ST ಆ್ಯಂಡ್ ರಿಸರ್ವ್ ಈ ರೀತಿ ನಿಮ್ಮ ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕ್ಯಾಟಗರಿ ಚೂಸನ್ನು ಮಾಡಿರ್ತೀರಲ್ಲ ಅದರಲ್ಲಿ ಇರುವ ಒಂದು ಸರ್ಟಿಫಿಕೇಟ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಇಲ್ಲಿ ನೀವು ಫಿಲ್ಲನ್ನು ಮಾಡಬೇಕಾಗುತ್ತೆ. ಮತ್ತು ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಹಾಕಬೇಕಾಗುತ್ತೆ. ಯಾವ ಒಂದು ಸ್ಟೇಟಿಂದ ನೀವು ಈ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿರ್ತೀರಾ ಮತ್ತು ಯಾವ ಡಿಸ್ಟಿಕ್ಕಿಂದ ಇಶ್ಯೂ ಮಾಡಿರ್ತೀರಾ ಮತ್ತು ಯಾವ ಒಂದು ಅಥಾರಿಟಿಯಿಂದ ನೀವು ಇಲ್ಲಿ ಇಶ್ಯೂ ಮಾಡಿರ್ತಾರೆ, ಎಲ್ಲ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಆ ಇನ್ಫಾರ್ಮೇಷನ್ ಇರುತ್ತೆ.
ಮತ್ತು ಸರ್ಟಿಫಿಕೇಟ್ ಇಶ್ಯೂ ಡೇಟ್, ಆ ಒಂದು ಸರ್ಟಿಫಿಕೇಟ್ ಯಾವಾಗ ತೆಗೆಸಿರಲ್ಲ ಆ ಒಂದು ಡೇಟ್ನ ಹಾಕಬೇಕಾಗತ್ತೆ. ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇದಾದ ತಕ್ಷಣ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ 3 ರೀತಿಯ ಆಪ್ಷನ್ಸ್ಗಳಿರ್ತವೆ. ಒಂದು ಡೈರೆಕ್ಟ್ ಎಂಟ್ರಿ ಆಗಿರ್ಬೋದು, ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಒಂದು ಡಿಪಾರ್ಟ್ಮೆಂಟ್ ಈ ರೀತಿಯಾಗಿದೆ. ನಾವು ಡೈರೆಕ್ಟಾಗಿ ಇಲ್ಲಿ ಎಂಟ್ರಿ ಅಂದರೆ ನಾವು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಇದ್ದರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಅಂತ ಹಾಕ್ಕೊಳ್ಬೇಕು. ಗೋರ್ಮೆಂಟ್ ಎಂಪ್ಲಾಯ್ ಇದ್ದರೆ ಗೋರ್ಮೆಂಟ್ ಎಂಪ್ಲಾಯ್ ಹಾಕ್ಕೊಬೋದು. BSF ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದರೆ ಅವ್ರು ಹಾಕ್ಕೊಳ್ಬೋದು. ನಾವೀಗ ಡೈರೆಕ್ಟ್ ಎಂಟ್ರಿ ಅಂದರೆ ಇಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ. ನಾವು ಡೈರೆಕ್ಟ್ ಎಂಟ್ರಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇದಾದ ತಕ್ಷಣ ಸಬ್ ಕ್ಯಾಟಗರಿ ರಿಸರ್ವೇಷನ್ ಇಲ್ಲಿ ಇರ್ತವೆ. ಇಲ್ಲಿ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡಿ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡಿ, ಮತ್ತು ನೀವು BSFನಲ್ಲಿ ಡಿಪಾರ್ಟ್ಮೆಂಟಲ್ ಆಗಿದ್ದರೆ ನೀವು ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನೀವು ಮಾಹಿತಿಯನ್ನು ನೀಡಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ನೀಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇರ್ತದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊ ನೋಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಫಿಲ್ಲನ್ನು ಮಾಡ್ಕೊಳ್ಳಿ. ನಿಮ್ಮ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಒಂದು ಸ್ಟೇಟ್ ಕೇಳುತ್ತೆ, ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಕೇಳುತ್ತೆ, ನಿಮ್ಮ ಒಂದು ಸಿಟಿ ಕೇಳುತ್ತೆ, ನಿಮ್ಮದು ಒಂದು ಪೊಲೀಸ್ ಸ್ಟೇಷನ್ ಕೇಳುತ್ತೆ. ಇದೇನು ಕಂಪಲ್ಸರಿ ಇಲ್ಲ, ಕಂಪಲ್ಸರಿ ಇದ್ದು ಮಾತ್ರ ನೀವು ಫಿಲ್ಲನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಪೋಸ್ಟ್ ಆಫೀಸ್ ಕೇಳುತ್ತೆ, ಇದು ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಒಂದು ಪೋಸ್ಟ್ ಆಫೀಸ್ನ ಹಾಕ್ಕೊಳ್ಳಿ ಮತ್ತು ನಿಮ್ಮ ತಹಸೀಲ್ ನೇಮ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ನೀಡ್ಕೊಂಡು ಇಲ್ಲಿ ಕೆಳಗೆ ಬಂದು ಇಲ್ಲಿ ಸೇಮ್ ಆ್ಯಸ್ ಅ ಪರ್ಮನೆಂಟ್ ಅಡ್ರೆಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಎರಡೂ ಕಡೆ ಆ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಒಂದು ಪರ್ಮನೆಂಟ್ ಅಡ್ರೆಸ್, ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಒಂದೇ ಆದರೆ ಆ ಬಾಕ್ಸ್ನ ಕ್ಲಿಕ್ಕನ್ನು ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಒಂದು ಅದರ್ಸ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಏನೇನು ಆಪ್ಷನ್ ಇದಾವೆ ಅಂದರೆ ನೀವು NCC ಆಗಿದ್ದರೆ ಎಸ್ ಅಂತ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡಬೇಕಾಗತ್ತೆ. ಮತ್ತು ನೀವೇನಾದರೂ ಸ್ಪೋರ್ಟ್ಸ್ನಲ್ಲಿ ಅಚೀವ್ಮೆಂಟ್ ಮಾಡಿದರೆ ಮತ್ತು ಅದು ನಿಮಗೆ ಪ್ರಮಾಣ ಪತ್ರ ಇರುತ್ತೆ, ಅಂದರೆ ಆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೀವೇನಾದರೂ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಾಡಿದರೆ ಮತ್ತು ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಇಲ್ಲಿ ನೀಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಹೈಟ್ ಆಗಿರ್ಬೋದು, ನಿಮ್ಮ ಒಂದು ವೇಟ್ ಆಗಿರ್ಬೋದು, ನಿಮ್ಮ ಒಂದು ಚೆಸ್ಟ್ ಆಗಿರ್ಬೋದು ಎಷ್ಟಿದೆ ಅಂತ ನೀವು ಕರೆಕ್ಟಾಗಿ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಈಗಾಗಲೇ ನೀವು ನೋಡಿರುವಂತೆ ಯಾವ ನೋಟಿಫಿಕೇಷನಲ್ಲಿ ಯಾವ ಒಂದು ಕೆಟಗರಿಗೆ ಎಷ್ಟು ಹೈಟ್ ಇರಬೇಕು, ಎಷ್ಟು ಚೆಸ್ಟ್ ಇರಬೇಕು, ಎಷ್ಟು ವೇಟ್ ಇರಬೇಕಂತ ಅವರು ಮೆನ್ಷನ್ ಮಾಡಿದ್ದಾರೆ. ನೀವು ಅದಕ್ಕೆ ತಕ್ಕಂಗೆ ನೀವು ಇಲ್ಲಿ ಹೈಟು, ಚೆಸ್ಟು, ವೇಟನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ನಲ್ಲಿ. ಮತ್ತು ಕೊನೆಯದಾಗಿ ಒಂದು ಇನ್ನೂ ಅದರ್ ಇನ್ಫಾರ್ಮೇಷನ್ನ ಹಾಕಬೇಕಾಗತ್ತೆ. ಇಲ್ಲಿ ನೀವು ಏನಾದರೂ ಕ್ರಿಮಿನಲ್ ಕೇಸ್ ಅಲ್ಲಿ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡಿ. ಮತ್ತು ನೀವು ಗುಜರಾತ್ ರಿಯೋಟ್ಸ್ ಅಂತ ಇದಕ್ಕೆ ಸಂಬಂಧಪಟ್ಟ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಎಲ್ಲ ಮಾಹಿತಿಯನ್ನು ನೀಡಬೇಕಾಗತ್ತೆ. ಅದು ಒಂದು ಸರ್ಟಿಫಿಕೇಟ್ ವೈಸ್ ಇರುತ್ತೆ. ಮತ್ತು ಕೊನೆಯದಾಗಿ ನಿಮಗೆ ಜಮ್ಮು ಆ್ಯಂಡ್ ಕಾಶ್ಮೀರಗೆ ಸಂಬಂಧಪಟ್ಟಂಗೆ ಈ ವಿಷಯ ಇರುತ್ತೆ. ಇದರಿಗೆ ಸಂಬಂಧಪಟ್ಟಿದ್ರೆ ಎಸ್ ಅಂತ ಹಾಕೊಂಡು ಅದಕ್ಕೆ ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ನೋ ಅಂತ ನೀವು ಈ ಎಲ್ಲ ಇನ್ಫಾರ್ಮೇಷನ್ ನೋ ಅಂತ ಹಾಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ. ನೋಡಿ, ಈಗಾಗಲೇ ಇದನ್ನು ಯಾವ ರೀತಿಯಾಗಿ ಒಂದು ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮದು SSLC ಇದು PUC ಮೇಲಿದ್ದ ಕಾರಣ ಒಂದು SSLC ಡೀಟೇಲ್ಸನ್ನು ನೀಡಬೇಕು. ಅದಾದ ತಕ್ಷಣ ಒಂದು PUC ಡೀಟೇಲ್ಸನ್ನು ನೀಡಬೇಕಾಗತ್ತೆ. ನಿಮ್ಮದು ಯಾವುದೇ ಒಂದು 10+2 ಆಗಿದ್ದರೆ ನೀವು ಇಲ್ಲಿ ಅಂದರೆ ಎಜುಕೇಷನ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ. ಈಗಾಗಲೇ ನಾನು SSLCದು ಆ್ಯಡ್ ಮಾಡಿದ್ದೀನಿ. ಈ ರೀತಿಯಾಗಿ SSLCದು ಇಲ್ಲಿ ಮಾಹಿತಿಯನ್ನು ನೀಡಿ ಇಲ್ಲಿ ಆ್ಯಡ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ ನಾನೀಗ ಒಂದು PUCದು ಹಾಕಿ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಮೊದಲೇದಾಗಿ ಒಂದು ಕ್ವಾಲಿಫಿಕೇಷನ್ ಟೈಪ್ ಇರುತ್ತೆ. ಇಲ್ಲಿ ನಿಮ್ಮದು SSLC ಹಾಕೊಂಡಿಲ್ಲ ಅಂದರೆ SSLC ಹಾಕ್ಕೊಳ್ಳಿ. ಇದಾದ ತಕ್ಷಣ 10+2 ಅಂತಿದೆ ನೋಡಿ, ಇದ್ರ ಮೇಲೆ ಚೂಸ್ ಮಾಡ್ಕೊಳ್ಳಿ. ಮತ್ತು ಅದು ಒಂದು PUC ಸರ್ಟಿಫಿಕೇಟ್ ನಂಬರ್ ಹಾಕ್ಕೊಳ್ಳಿ, ರಿಜಿಸ್ಟ್ರೇಷನ್ ನಂಬರು, ಮತ್ತು ಇಯರ್ ಹಾಕ್ಕೊಳ್ಳಿ. ಪಾಸಿಂಗ್ ಇಯರ್ ಇರುತ್ತಲ್ಲ ಆ ಒಂದು ಪಾಸಿಂಗ್ ಇಯರ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಪಾಸಿಂಗ್ ಇಯರ್ ಹಾಕ್ಕೊಳ್ಳಿ, ಸ್ಟೇಟ್ ಹಾಕ್ಕೊಳ್ಳಿ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ ಒಂದು PUCದು. ಇಲ್ಲಿ ಕೆಳಗೆ ನಿಮ್ಮ ಒಂದು ಬೋರ್ಡ್ ನೇಮ್ ಹಾಕ್ಕೊಳ್ಳಿ ಮತ್ತು ಅದು CB ಬೋರ್ಡ್ ನೇಮ್ ಹಾಕ್ಕೊಳ್ಳಿ, ಸ್ಟೇಟ್ ಹಾಕ್ಕೊಳ್ಳಿ. ಇಲ್ಲಿ ಯಾವ ಒಂದು ಬೋರ್ಡ್ ಸ್ಟೇಟ್ ಬೋರ್ಡ್ ಇದೆಯಾ ಮತ್ತು CBSE ಯಾವುದಿದೆ ನೋಡಿ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನಮ್ಮದು ಸ್ಟೇಟ್ ಬೋರ್ಡ್ ಇದೆ. ಈ ರೀತಿ ಹಾಕ್ಕೊಂಡು ಇಲ್ಲಿ ಆ್ಯಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಆ್ಯಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಯಾವ ರೀತಿ ಅಂದರೆ ನೋಡಿ, ಇದೇ ರೀತಿ PUCದು ನೀಡ್ಕೊಂಡು ಇಲ್ಲಿ ITI ಇದ್ದರೆ ITIನ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಕೇಳುತ್ತೆ. ಏನಾದರೂ ನೀವು ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ, ನೀವು ಏನಾದರೂ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಯಾವುದೇ ರೀತಿಯಾಗಿ ನಾವು ಎಂಪ್ಲಾಯ್ ಇಲ್ಲ ಅಂದರೆ ನೀವು ನೋ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಸರ್ಟಿಫಿಕೇಟ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ಅಪ್ಲೋಡನ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೀನಿ.
ಇಲ್ಲಿ ಯಾವ ಒಂದು ರಿಸೈಸ್ ಮೂಲಕ ನೀವು ಅಪ್ಲೋಡನ್ನು ಮಾಡ್ಕೊಳ್ಬೇಕು, ಯಾವ ಒಂದು ಡಾಕ್ಯುಮೆಂಟ್ ಎಷ್ಟು ಫೋಟೋ ಕೆ ಬಿ ಇರಬೇಕು ಅಂತ ನಾನು ಇಲ್ಲಿಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ. ನೋಡಿ, ಮೊದಲೇದಾಗಿ ನೀವು ಇಲ್ಲಿ ಯಾವ ಡಾಕ್ಯುಮೆಂಟ್ನ ಅಪ್ಲೋಡನ್ನ ಮಾಡ್ಕೊಳ್ಬೇಕಂದ್ರೆ ಒಂದು ಫೋಟೋ ಅಪ್ಲೋಡ್ ಮಾಡ್ಕೊಳ್ಬೇಕು, ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಳ್ಬೇಕು, ಒಂದು SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಳ್ಬೇಕು, ಮತ್ತು PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಳ್ಬೇಕು, ಮತ್ತು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಕೊಳ್ಬೇಕು, ಮತ್ತು ನೀವು ಡೊಮಿಸ್ಟಲ್ ಸರ್ಟಿಫಿಕೇಟ್ ಹಾಕಿದರೆ ಆ ಡೊಮಿಸ್ಟಲ್ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೊಳ್ಬೇಕು. ಈ 2 ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಒಂದು KB ಇಂದ ಅಂದರೆ ನಿಮ್ಮ ಒಂದು ಫೋಟೋ ನಿಮಗೆ 30 KB ಇಂದ 100 KB ಒಳಗೆ ನೀವು ಅಪ್ಲೋಡನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ ಇಲ್ಲಿ ತೋರಿಸ್ತೀನಿ. ನಿಮ್ಮ ಒಂದು ಫೋಟೋ 30 KB ಇಂದ 100 KB ಒಳಗೆ ಫೋಟೋನ ಹಾಕ್ಕೊಳ್ಳಿ, ಮತ್ತು ನಿಮ್ಮ ಸಿಗ್ನೇಚರ್ 20 ರಿಂದ 50 KB ಒಳಗೆ ಹಾಕಬೇಕಾಗತ್ತೆ. ಮತ್ತು ಕ್ವಾಲಿಫಿಕೇಷನ್ ಅಂದರೆ ಸರ್ಟಿಫಿಕೇಟ್ ಆಗಿರಲಿ, ಕಾಸ್ಟ್ ಸರ್ಟಿಫಿಕೇಟ್ ಆಗಿರಲಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರಲಿ 30 KB ಇಂದ 100 KB ಒಳಗಿರುವಂತೆ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಪ್ಲ್ಯಾಟ್ಫಾರ್ಮ್ ಅಂದರೆ GPG ಫಾರ್ಮೆಟ್ ಆಗಿರಲಿ, PDF ಫಾರ್ಮೆಟ್ ಆಗಲಿ, ಯಾವುದೇ ಫಾರ್ಮೆಟ್ನಲ್ಲಿ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೋದು. ನೀವು GPG ಫಾರ್ಮೆಟ್ನಲ್ಲಿ 30 KB ಇಂದ 100 KB ಎಲ್ಲ ಮಾರ್ಕ್ಸ್ಗಳನ್ನ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ರಿಸೈಸನ್ನು ಮಾಡಬೇಕಂದ್ರೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ. ಅಲ್ಲಿ ವಿಡಿಯೋನ ಒಂದು ಸರ್ಚ್ ಮಾಡಿ ನೋಡಿ ಯಾವ ರೀತಿಯಾಗಿ ರಿಸೈಸನ್ನು ಮಾಡಬೇಕಂತ ನಾನು ವಿಡಿಯೋನ ಮಾಡಿದ್ದೀನಿ. ಆ ರೀತಿಯಾಗಿ ಚೆಕ್ಔಟ್ ಮಾಡಿ ರಿಸೈಸನ್ನು ಮಾಡಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಕೊನೆಯದಾಗಿ ನಿಮಗೆ ಇಲ್ಲಿ ಡಿಕ್ಲೇರ್ ಇರುತ್ತೆ, ಈ ಡಿಕ್ಲೇರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಈಗ ನಾವು ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಪ್ರೊಫೈಲ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದನ್ನು ಇಲ್ಲಿ ಈ ರೀತಿಯಾಗಿ ಬರುತ್ತೆ, ನಿಮಗೆ ಪ್ರೊಫೈಲ್ ಕಂಪ್ಲೀಟ್ ಆಗಿರುತ್ತೆ. ನೀವು ಈಗಾಗಲೇ ನೀವು ಒಂದು ಅಪ್ಲಿಕೇಶನ್ ಹಾಕಿರುವ ಹಿಸ್ಟ್ರಿ ಬಂದಿರುತ್ತೆ. ಇಲ್ಲಿ ನೀವು ಯಾವ ಅಪ್ಲಿಕೇಶನ್ ಹಾಕಿರಲ್ಲ ಇಲ್ಲಿ ಹಿಸ್ಟ್ರಿ ನಿಮಗೆ ತೋರಿಸುತ್ತೆ. ಈಗ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ನ್ಯೂ ಅಡ್ವರ್ಟೈಸ್ಮೆಂಟ್ ಅಂತಿದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈಗಾಗಲೇ ನೀವು ನ್ಯೂ ಹೋಲ್ಡರ್ಸ್ ಅಂದರೆ ಓಲ್ಡ್ ಯೂಸರ್ಸ್ ಇರ್ತಿರಲ್ಲ, ಈಗಾಗಲೇ ಒಂದು ನೀವು ಪ್ರೊಫೈಲ್ನ ಅಪ್ಡೇಟ್ನ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ನಿಮ್ಗೆ ಈಗಾಗಲೇ ಸೇವ್ ಇರುತ್ತೆ, ನನ್ನ ಪ್ರೊಫೈಲ್ನ ಇಲ್ಲಿ ಅಪ್ಡೇಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾದರೂ ಎಡಿಟ್ ಆಪ್ಷನ್ ಇದ್ದರೆ ಎಡಿಟ್ ಮಾಡ್ಕೊಳ್ಬೋದು. ಇಲ್ಲ ಕರೆಕ್ಟ್ ಆಗಿದೆ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ನ್ಯೂ ಅಡ್ವರ್ಟೈಸ್ಮೆಂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಕರೆಂಟ್ ನಿಮಗೆ ಯಾವ ರಿಕ್ರೂಟ್ಮೆಂಟ್ ಓಪನ್ ಇದಾವೆ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಇಲ್ಲಿ ಲಾಸ್ಟ್ ಒಳಗೆ ಸೆಕೆಂಡ್ ಒನ್ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸ್ಟೆನೋಗ್ರಾಫರ್ ಮತ್ತು ಹೆಡ್ ಕಾನ್ಸ್ಟೇಬಲ್, ಹವಾಲ್ದಾರ್ ಮತ್ತು ಕ್ಲರ್ಕ್ ಹುದ್ದೆಗಳ ಈ ರೀತಿಯಾಗಿರುತ್ತೆ. ಇಲ್ಲಿ ಅಪ್ಲೈ ಹರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಿಮ್ಮದು ಪೋಸ್ಟ್ ಯಾವ ಪೋಸ್ಟ್ ಹಾಕ್ತೀರಾ ಅಂತ ಕೇಳುತ್ತೆ. ಇಲ್ಲಿ 2 ರೀತಿಯ ಪೋಸ್ಟ್ಗಳಿರ್ತವೆ. ಒಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೆನೋಗ್ರಾಫರ್ ನಿಮಗೆ ಎಲಿಜಿಬಲ್ ಆಗಿತ್ತಂದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಹೆಡ್ ಕಾನ್ಸ್ಟೇಬಲ್, ಮಿನಿಸ್ಟ್ರಿಯಲ್, ಹವಾಲ್ದಾರ್ ಅಥವಾ ಕ್ಲರ್ಕ್ ಅಪ್ಲಿಕೇಬಲ್ ಆಗ್ತಿದೆ, ಇದನ್ನು ಹಾಕ್ಕೊಳ್ಳಿ. ನಮಗೆ ಹೆಡ್ ಕಾನ್ಸ್ಟೇಬಲ್ ನಾವೀಗ ಹಾಕ್ತಾಯಿದ್ದೀವಿ, ಅದಕ್ಕೆ ಹೆಡ್ ಕಾನ್ಸ್ಟೇಬಲ್ನ ಚೂಸನ್ನು ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ಇಲ್ಲಿ ನಿಮಗೆ 10+2 ಸರ್ಟಿಫಿಕೇಟ್ ಅಂದರೆ ಸೆಕೆಂಡ್ PUC ನೀವು ಕಂಪ್ಲೀಟನ್ನು ಮಾಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ನೀವು ಚೂಸನ್ನು ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಕೆಳಗೆ ಇಲ್ಲಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೇಳುತ್ತೆ. ಇಲ್ಲಿ ಫಿಸಿಕಲ್ ಕ್ಯಾಟಗರಿ ಕೇಳುತ್ತೆ, ನಿಮ್ಮದು ಯಾವುದು ಕ್ಯಾಟಗರಿ ಅಂತ. ಇಲ್ಲಿ 3 ನಿಮಗೆ ಆಪ್ಷನ್ಗಳಿದ್ದಾವೆ ನೋಡಿ. ಆ 3 ಆಪ್ಷನ್ಗಳು ಯಾವಂದರೆ, ಒಂದು ಈ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಂಗೆ ನೀವು ಏನಾದರೂ ಅಪ್ಲೈ ಮಾಡ್ತಾ ಇದ್ದರೆ ನೀವು ಇದನ್ನು ಚೂಸ್ ಮಾಡ್ಕೊಳ್ಬೇಕು. ಇಲ್ಲ ನಾವು ಆಲ್ ಕ್ಯಾಂಡಿಡೇಟ್ ಬಿಲಾಂಗ್ ಶೆಡ್ಯೂಲ್ ಟ್ರೈಬ್ಸ್ ಅಂದರೆ ST ಕ್ಯಾಟಗರಿದ್ದರೂ ಇದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ OBC ಆಗಿರ್ಬೋದು, EWS ಆಗಿರ್ಬೋದು, ಈ ರೀತಿ SC ಆಗಿರ್ಬೋದು, ಅವ್ರು ಇದ್ದರೆ ನೀವು ಇಲ್ಲಿ ಅದರ್ ಕ್ಯಾಂಡಿಡೇಟ್ಸ್ ಅಂತ ಇದ್ರ ಮೇಲೆ ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ನಾವು ST ಕ್ಯಾಟಗರಿ ಇದ್ದಿದ್ದ ಕಾರಣ ಇಲ್ಲಿ ಆಲ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ ಟ್ರೈಬ್ಸ್ ಅಂತ ಹಾಕ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮದು ಹೈಟ್ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ವೇಟನ್ನು ಇಲ್ಲಿ ನಾವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅಪ್ಲೋಡ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ ಬರ್ತಾ ಇದೆ, ಅಂದರೆ ನೀವು ಈಗಾಗಲೇ PUC ಸರ್ಟಿಫಿಕೇಟ್ ಅಪ್ಲೋಡನ್ನು ಮಾಡಿರ್ತೀರಿ. ಇಲ್ಲಿ ಮತ್ತೊಮ್ಮೆ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೀವು PUCದು ಡೀಟೇಲ್ಸ್ ಅಂದರೆ ಪಾಸ್ ಆಗಿದ್ದೀರಿ ಅಂತ ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀರಲ್ಲ, ಅದಕ್ಕೆ ಇಲ್ಲಿ PUC ಸರ್ಟಿಫಿಕೇಟ್ನ ಇಲ್ಲಿ ನೀವು ಅಪ್ಲೋಡನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ಕರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾಕ್ಕೆ ಹೋಗಿ ನಿಮ್ಮ ಒಂದು ಗ್ಯಾಲರಿ ಓಪನ್ ಮಾಡ್ಕೊಂಡು ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಪೋರ್ಸ್ ಇಲ್ಲಿ ಪ್ರಿಫರೆನ್ಸನ್ನು ನೀಡಬೇಕು. ಈಗಾಗಲೇ ನಾನು ನೋಟಿಫಿಕೇಷನಲ್ಲಿ ತೋರಿಸಿರುವಂತೆ ನಿಮಗೆ ಇಲ್ಲಿ ಒಂದು 6 ಪೋರ್ಸ್ ಇದ್ದಾವೆ. ಆ ಪೋರ್ಸ್ ವೈಸ್ ನೀವು ಇಲ್ಲಿ ಪ್ರಿಫರೆನ್ಸನ್ನು ಇಟ್ಕೊಳ್ಬೇಕು. ಮೊದಲನೇದಾಗಿ ಒಂದು CRPF ಆಗಿರ್ಬೋದು, BSF ಆಗಿರ್ಬೋದು, ಈ ರೀತಿಯಾಗಿ ಪೋರ್ಸಸ್ ಇದ್ದಾವೆ. ಇದರೊಳಗೆ ನಿಮಗೆ ಯಾವುದು ಮೊದಲ ಆದ್ಯತೆಯನ್ನು ಇಡ್ತೀರಿ ಅಂತ ಕೇಳ್ತಾರೆ. ನೀವು ಇದನ್ನು ಈ ರೀತಿಯಾಗಿ ಪ್ರಿಫರೆನ್ಸನ್ನು ಇಟ್ಕೋತಾ ಹೋಗಬೇಕಾಗತ್ತೆ. 6 ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ನಾನೀಗ 6 ಪ್ರಿಫರೆನ್ಸನ್ನು ನೀಡ್ತಾ ಇದ್ದೀನಿ. ಈ ರೀತಿಯಾಗಿ ಪ್ರಿಫರೆನ್ಸನ್ನು ಇಟ್ಕೊಳ್ಬೇಕಾಗತ್ತೆ ನೀವು ನೋಡಿ. ಈ ರೀತಿಯಾಗಿ ಪ್ರಿಫರೆನ್ಸನ್ನು ನೀಡು 6 ಪ್ರಿಫರೆನ್ಸನ್ನು ನೀವು
ಕೋರ್ಸ್ ವೈಸ್ ನೀಡಬೇಕಾಗತ್ತೆ. ಈ ರೀತಿಯಾಗಿ ನಾನು ಈಗ ಪ್ರಿಫರೆನ್ಸನ್ನು ನಾನು ನೀಡಿದೆ. ಇದಾದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರಿವ್ಯೂ ಬರುತ್ತೆ. ನಿಮ್ಮ ಪ್ರಿವ್ಯೂನ ನೋಡ್ಕೊಳ್ಬೋದು. ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಅಂತ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ಎಡಿಷ್ನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಆಗಿರ್ಬೋದು, ನಿಮ್ಮ ಒಂದು ಸಬ್ ಕ್ಯಾಟಗರಿ ಆಗಿರ್ಬೋದು, ಒಂದು ಅಡ್ರೆಸ್ ಆಗಿರ್ಬೋದು ಮತ್ತು ಅದರ್ಸ್ ಡೀಟೇಲ್ಸ್ ಆಗಿರ್ಬೋದು. ಈ ರೀತಿಯಾಗಿ ಒಂದು ಸಲ ಪ್ರಿವ್ಯೂ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ವೆರಿಫೈನ ಮಾಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿದೆಯಾ ನಮ್ಮ ಎಲ್ಲ ಡೀಟೇಲ್ಸ್ ಅಂತ. ಏನಾದರೂ ನಿಮಗೆ ತಪ್ಪಾಗಿದ್ದರೆ ಎಡಿಟ್ ಇಲ್ಲಿ ಆಪ್ಷನ್ ಇರುತ್ತೆ, ಅದಕ್ಕೆ ನೀವು ಕರೆಕ್ಟಾಗಿ ಪ್ರಿಫರೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಎಲ್ಲ ರೀತಿ ಚೆಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಿಮಗೆ ಇಲ್ಲಿ ನಿಮ್ಮದು ಒಂದು ಪ್ಲೇಸ್ ತೋರಿಸುತ್ತೆ. ಇಲ್ಲಿ ಪ್ಲೇಸ್ ಅಂದರೆ ನಿಮ್ಮ ಒಂದು ಸಿಟಿ ಹಾಕಿ ಇಲ್ಲಿ ನಿಮ್ಮ ಒಂದು ಸಿಟಿನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸೆಂಟರ್ ಪ್ರಿಫರೆನ್ಸ್ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲ, ನಿಮಗೆ ಇಲ್ಲಿ ಎಕ್ಸಾಮ್ ಇರುತ್ತಲ್ಲ, ಆ ಎಕ್ಸಾಮ್ ಇಲ್ಲಿ ಸಿಟಿನ ಪ್ರಿಫರೆನ್ಸ್ ನೀಡಬೇಕಾಗತ್ತೆ. ಯಾವ ಒಂದು ಸೆಂಟರ್ಗೆ ಇಲ್ಲಿ ಪ್ರಿಫರೆನ್ಸ್ ಇರುತ್ತೆ, ನೀವು ಇಲ್ಲಿ ನಾನಾ ರೀತಿಯ ಸೆಂಟರ್ಸ್ಗಳಿರ್ತವೆ, ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸರ್ಚನ್ನು ಮಾಡ್ಕೊಳ್ಳಿ. ಬೆಂಗಳೂರು ಅಂತ ಇದೆ, ಬೆಂಗಳೂರನ್ನ ನೀವು ಚೂಸನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅದು ಒಂದೇ ಇದೆ, ಬೆಂಗಳೂರು ಇದೆ, ನೀವು ಬೆಂಗಳೂರನ್ನ ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನು ಸೆಂಟರ್ ಅಂದರೆ ಎಕ್ಸಾಮ್ ಸೆಂಟರಾಗಿ ಬೆಂಗಳೂರನ್ನ ಚೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು CBT ಎಕ್ಸಾಮಿನೇಷನ್, ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಏನಿದೆ ಅದು ಬೆಂಗಳೂರಲ್ಲಿ ಪ್ರಿಫರೆನ್ಸ್ ಇರುತ್ತೆ. ನೋಡಿ, ನಿಮಗೆ ಯಾವ ಒಂದು ಸಿಟಿ ಅಲ್ಲಿ ಚೂಸ್ ಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಸಿಟಿ ಇದ್ದರೆ ನೀವು ಪ್ರಿಫರೆನ್ಸ್ ಆಗಿ ಒಂದು ಎಕ್ಸಾಮಿನೇಷನ್ಗೆ ಇಟ್ಕೊಳ್ಳಿ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಫೀ ಡೀಟೇಲ್ಸ್ ಕೇಳುತ್ತೆ. ನೋಡಿ, ಇಲ್ಲಿ ನಿಮಗೆ ಒಂದು SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಫ್ರೀ ಇರುತ್ತೆ. ಆದರೂ ನೀವು ಫೀ ಡೀಟೇಲ್ಸ್ ಒಂದು 47 ರುಪೀಸ್ನ ಪೇ ಮಾಡಬೇಕಾಗತ್ತೆ ಒಂದು ಚಾರ್ಜಸ್, ಅಪ್ಲಿಕೇಶನ್ ಚಾರ್ಜ್ಗೆ. ಮತ್ತು ಅದರ್ ಕ್ಯಾಟಗರಿದವರಿಗೆ ಏನು ಮಾಡಬೇಕಂದ್ರೆ 100 ರುಪೀಸ್ನ ಪೇ ಮಾಡಬೇಕಾಗತ್ತೆ ಅವರು. ಈ ರೀತಿಯಾಗಿ ಕೊನೆಯದಾಗಿ ಒಂದು ಫೀಸ್ ಪೇಮೆಂಟ್ ಬರುತ್ತೆ. ಇಲ್ಲಿ ಅಗ್ರಿ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಪೇ ನಾವು ಒಂದಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಕೊನೆಯದಾಗಿ ಇದ್ರ ಮೇಲೆ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೊನೆಯದಾಗಿ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ. ಅಂದರೆ ಇಲ್ಲಿ ಒಂದು ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ನ ಮಾಡ್ಕೊಳ್ಬೋದು, ಅಥವಾ ಒಂದು UPI ಮೂಲಕ ನೀವು ಪೇಮೆಂಟ್ನ ಮಾಡ್ಕೊಳ್ಬೋದು, ಮತ್ತು ಇನ್ನಿತರ ಒಂದು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು. ಈ ರೀತಿಯಾಗಿ ನೀವು ಪೇಮೆಂಟ್ನ ಮಾಡ್ಕೊಳ್ಳಿ. 47 ರುಪೀಸ್ನ ಪೇ ಮಾಡ್ಕೊಂಡ್ರೆ ನಿಮ್ಮದು ಕೊನೆಯದಾಗಿ ಫೈನಲ್ ಪ್ರಿಂಟ್ ಬರುತ್ತೆ. ಅದನ್ನು ನೀವು ಒಂದು PDF ಮೂಲಕ ಸೇವನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಸುಲಭವಾಗಿ ಒಂದೊಂದು ಕರೆಕ್ಟಾಗಿ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡು ಫಿಲ್ ಮಾಡಿ ಕೊನೆಯದಾಗಿ ಒಂದು ಪೇಮೆಂಟ್ನ ಮಾಡಿ ಅಪ್ಲಿಕೇಶನ್ ನೀವು ಇಲ್ಲಿ ಸಬ್ಮಿಟನ್ನು ಮಾಡ್ಕೊಳ್ಬೋದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ. ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ಅಲ್ಲಿ ನಾನು ಖಂಡಿತವಾಗೂ ನಿಮಗೆ ಕಮೆಂಟನ್ನು ಮಾಡ್ತೀನಿ. ನೋಡಿ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.